ಪಾಂಡವರು ನಿಧಾನವಾಗಿ ಬುದ್ಧಿವಂತರು ಮತ್ತು ಶಕ್ತಿಶಾಲಿಗಳಾಗುತ್ತಿದ್ದರು. ಯುಧಿಷ್ಠಿರನ ಧರ್ಮಪರತೆ ಮತ್ತು ನ್ಯಾಯಪರ ಸ್ವಭಾವದ ಕಾರಣದಿಂದ ಪ್ರಜೆಗಳು ಅವರನ್ನು ಬಹಳ ಇಷ್ಟಪಡುವಂತೆ ಆಗಿತ್ತು. ಇದನ್ನು ನೋಡಿ ದುರ್ಯೋಧನನಿಗೆ ತನ್ನ ಸಿಂಹಾಸನಕ್ಕೆ ಅಪಾಯ ಎದುರಾಗುತ್ತಿದೆ ಎಂಬ ಭಾವನೆ ಉಂಟಾಯಿತು. ಶಕುನಿಯ ಸಲಹೆ ಮೇರೆಗೆ ದುರ್ಯೋಧನನು ಒಂದು ಭೀಕರ ಪಿತೂರಿ ರೂಪಿಸಿದನು. ಪಾಂಡವರನ್ನು ಹಬ್ಬದ ನೆಪದಲ್ಲಿ ವಾರಣಾವತ ಎಂಬ ನಗರಕ್ಕೆ ಕಳುಹಿಸಬೇಕು ಎಂದು ಧೃತರಾಷ್ಟ್ರನನ್ನು ಒಪ್ಪಿಸಲಾಯಿತು. ಅಲ್ಲಿ ಅವರಿಗಾಗಿ ಒಂದು ಸುಂದರ ಆದರೆ ಅಪಾಯಕಾರಿ ಅರಮನೆ ಲಾಕ್ಷಾಗೃಹವನ್ನು ನಿರ್ಮಿಸಲಾಯಿತು. ಆ ಅರಮನೆ ಲಾಖ, ತುಪ್ಪ ಹಾಗೂ ಇತರ ಸುಡುವ ವಸ್ತುಗಳಿಂದ ನಿರ್ಮಿಸಲಾಗಿತ್ತು. ಬೆಂಕಿ ಹಚ್ಚಿ ಪಾಂಡವರನ್ನು ಕೊಲ್ಲಬಹುದಾಗಿತ್ತು. ಆದರೆ ಬುದ್ಧಿವಂತ ಹಾಗೂ ನಿಷ್ಠಾವಂತ ವಿದುರನು ಪಾಂಡವರಿಗೆ ರಹಸ್ಯವಾಗಿ ಎಚ್ಚರಿಕೆ ನೀಡಿದನು. ಅರಮನೆಯ ಕೆಳಗೆ ಒಂದು ಗುಪ್ತ ಸುರಂಗವನ್ನು ತೋಡಲು ಒಬ್ಬ ಸುರಂಗ ತೋಡುವವನನ್ನು ಕಳುಹಿಸಿದನು. ಒಂದು ರಾತ್ರಿ ಅರಮನೆಗೆ ಬೆಂಕಿ ಹಚ್ಚಿದಾಗ ಪಾಂಡವರು ಮತ್ತು ಕುಂತಿ ಆ ಸುರಂಗದ ಮೂಲಕ ತಪ್ಪಿಸಿಕೊಂಡರು. ಅವರು ತಮ್ಮ ಸಾವಿನ ನಾಟಕವಾಡಿದರು. ಇತ್ತ ದುರ್ಯೋಧನನು ಪಾಂಡವರು ಈಗ ಇಲ್ಲವೆಂದು ಭಾವಿಸಿದನು. ಆ ಬಳಿಕ ಪಾಂಡವರು ಕಾಡಿನಲ್ಲಿ ಅಡಗಿ ಬದುಕಲು ಪ್ರಾರಂಭಿಸಿದರು. ಅವರ ಕಠಿಣ ಹೋರಾಟ ಮತ್ತು ಭವ್ಯ ಭವಿಷ್ಯದ ಪ್ರಯಾಣವು ಈಗ ಪ್ರಾರಂಭವಾಯಿತು.